ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಪವನ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಬೇಕು ಗುರು. ಏನಂತ ಮಾತಾಡಿದ್ರೆ ಪವನ್ ಶರಾವತ್ ಅವರು ಯಾವಾಗ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರ್ಬೋದು, ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ. ಪವನ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಂದರೆ ತೆಲುಗು ರೈಡರ್ಸ್ ತಂಡ ಮತ್ತು ಬೆಂಗಳೂರು ಬುಲ್ಸ್ ಅವರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಭೇಟಿ ಆಗಿತ್ತು ಅಂತ ನಿಮಗೆಲ್ಲರೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ವಿಡಿಯೋ ಏನಾರು ನೋಡಿತಿಲ್ಲ ಅಂತಂದರೆ ಚಾನಲ್ ಅಪ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ರೀಸೆಂಟಾಗಿ ಬಿಟ್ಟಿದ್ದೀನಿ 2 ದಿವಸ ಹಿಂದೆ ಅಂತ ಹೇಳ್ತಿದ್ದೆ ಗುರು. ಆವಾಗ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಪವನ್ ಶರಾವತ್ ಅವರು ಮಾತಾಡಿದ್ರು ಅಂತ ಹೇಳಬೇಕು. ನಮಗೆ ಅವ್ರು ಮಾತಾಡಿದ ವಿಡಿಯೋ ಸಿಕ್ಕಿತ್ತಿಲ್ಲ, ಈಗ ಸಿಕ್ಕಿದೆ. ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಅಂತ ಹೇಳಬೇಕು. ಪವನ್ ಶರಾವತ್ ಅವರು ಏನಂತ ಮಾತಾಡಿದ್ರೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಪವನ್ ಶರಾವತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ಇದ್ದಾಗ ಯಾವ ರೀತಿ ಆಟ ಆಡ್ತಿದ್ರು ಈಗ ಗೊತ್ತಿರ್ಬೋದು. ಆ ರೀತಿ ಅವ್ರ ಕೈಲಿ ಆಟ ಆಡೋಕ್ಕೆ ಸಾಧ್ಯನೇ ಆಯ್ತು ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಇದ್ದಾಗ ಗೇಮ್ ಚೇಂಜ್ ಮಾಡೋಕೆ ಅಂತ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಟರ್ಗಳು ಎಷ್ಟೋ ಮಾಡ್ಕೊಂಡು ಅಂತ ಹೇಳಬೇಕು. 15-16 ಈ ರೀತಿ ಪಾಯಿಂಟ್ ಆಡೋರು ಸಲ ಅಂತ ಹೇಳಬೇಕು. ಆದರೆ ಈಗ ಅವರು ಬೇರೆ ತಂಡಕ್ಕೆ ಹೋದ ನಂತರ ಅವರು ಅಷ್ಟೊಂದು ಫಾರ್ಮ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಕಳ್ಕೊಳ್ಳೋಕ್ಕೆ ಆಯ್ತಿಲ್ಲ ಅಂತ ಹೇಳಬೇಕು. ಪವನ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ಇದ್ದಾಗ ಒಂದು ಲೆಕ್ಕ ಇತ್ತು ಅಂತ ಹೇಳಬೇಕು. ಈಗಲೇ ಒಂದು ಲೆಕ್ಕ ಇದೆ ಅಂತ ಹೇಳಬೇಕು. ಅದ್ರ ಬಗ್ಗೆ ಪವನ್ ಶರಾವತ್ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದ್ರೆ ಪವನ್ ಶರಾವತ್ ಏನಾಯಿತು ಅಂತ, ನನಗೆ ಬೆಂಗಳೂರು ಬುಲ್ಸ್ ತಂಡ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ಮೊದಲು ಬೆಂಗಳೂರು ಬುಲ್ಸಲ್ಲಿ ಚೆನ್ನಾಗಿ ಆಟ ಆಡಿದ್ದು, ಅಲ್ಲಿಂದ ನನಗೆ ಫ್ಯಾನ್ಸು ಉಟ್ಕೊಂಡ್ರು ಅಂತ ಹೇಳಬೇಕು. ತುಂಬಾ ಖುಷಿ ಆಗುತ್ತೆ ನಾನು ಬೆಂಗಳೂರು ಬುಲ್ಸ್ ತಂಡ ಮೀಟ್ ಮಾಡಿದಾಗಿರ್ಬೋದು. ಅಲ್ಲಿನ ಫ್ಯಾನ್ಸು ನನಗೆ ಬೇರೆ ತಂಡಕ್ಕೆ ಆಡ್ತಿದ್ರು ಕೂಡ ಸಪೋರ್ಟ್ ಮಾಡಿದಾಗಿರ್ಬೋದು. ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು. ನಾನು ಬೆಂಗಳೂರು ಬುಲ್ಸ್ ಇದ್ದಾಗ ಯಾವ ರೀತಿ ಆಟ ಆಡ್ತಿದ್ದೆ, ಬೇರೆ ತಂಡಕ್ಕೆ ಹೋದರೆ ಅಷ್ಟೊಂದು ಚೆನ್ನಾಗಿ ಆಟ ಆಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳಬೇಕು. ನನಗೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರೋ ಅವಕಾಶ ಇದ್ದರೆ ಮುಂದಿನ ಸಲ ಆಗಿರ್ಬೋದು, ಯಾವುದೇ ಸಲ ಆಗಿರ್ಬೋದು, ಬೆಂಗಳೂರು ಬುಲ್ಸ್ ತಂಡನ ಪಿಕ್ ಮಾಡಿದರೆ ನಾನು ಅತ್ಯುತ್ತಮವಾದ ಆಟ ನೀಡ್ತೀನಿ, ಬೆಸ್ಟ್ ಆಟ ನೀಡ್ತೀನಿ ಬೆಂಗಳೂರು ಬುಲ್ಸ್ಗೆ. ಬೆಂಗಳೂರು ಬುಲ್ಸ್ ತಂಡ ನಾನು ಕರ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನನಗೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೋಗಿ ಇನ್ನೂ ಡಬಲ್ ಖುಷಿ ಆಗುತ್ತೆ ಅಂತ ಹೇಳಬೇಕು. ನನಗೆ ಬೆಂಗಳೂರು ಬುಲ್ಸಲ್ಲಿ ಒಳ್ಳೆ ಫ್ಯಾನ್ ಪೇಜ್ ಇತ್ತು, ಅಲ್ಲಿಗೆ ಇನ್ನೂ ಹೋಯ್ತು ಅಂತ ಇನ್ನೂ ನನಗೆ ಫ್ಯಾನ್ ಪೇಜ್ ಬೆಳೆಯುತ್ತೆ ಅಂತ ಹೇಳಬೇಕು. ಮತ್ತು ಒಂದು ನನ್ನ ಮತ್ತೆ ಹಳೆ ಫಾರ್ಮ್ಗೆ ಬರೋ ಸಾಥಿ ಹೆಚ್ಚಾಗಿರೋದ್ರಿಂದ ಪವನ್ ಶರಾವತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇಂದ್ರೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಆಟ ಬಾಯ್ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್ ಗುರು.